ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಅಗೈನ್ ಟು ಮೈ ಚಾನಲ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇದು ಮಂಡೆಯ ಒಂದು ವ್ಲಾಗ್ ಆಗಿರ್ತದೆ. ಕಳೆದ ವ್ಲಾಗಲ್ಲಿ ನಾನು ಹೇಳಿದ್ದೆ ಸಂಡೇ ನಾನು ಕಡುಬನ್ನು ಮಾಡಿಟ್ಟು ಹೋಗಿದ್ದೆ ಅಂತ ಹೇಳಿ. ನಿನ್ನೆ ನಮಗೊಂದು ಕಡೆ ಗೆಟ್ ಟುಗೆದರಿಗೆಲ್ಲ ಹೋಗಲಿಕ್ಕಿತ್ತು. ಹಾಗೆ ಇವತ್ತು ಮಂಡೇ ಬೆಳಿಗ್ಗೆ ಮತ್ತು ಸಿಯೋನಿಗೆ ಸ್ಕೂಲ್ ಇರುವ ದಿನ. ಇವತ್ತು ನಾಳೆ ಎಕ್ಸಾಮ್ ಕೂಡ ಇದೆ. ಹಾಗೆ ಈಸಿ ಆಗಲಿ ಅಂತ ಹೇಳಿ ನಿನ್ನೆ ಪ್ರಿಪೇರ್ ಮಾಡಿಟ್ಟಂಥದ್ದು. ಈಗ ಅದನ್ನೇ ರೀಸ್ಟೀಮ್ ತೆಗಿಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವೀಡಿಯೋನ ನೋಡ್ತಾ ಇದ್ರೆ ಆದರೆ ವೆಲ್ಕಮ್ ಟು ಮೈ ಚಾನಲ್. ಇಷ್ಟ ಆಗೋದಾದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ಏನಾದರೂ ಒಂದು ಕಾಮೆಂಟನ್ನು ಹಾಕಿ ಆಯಿತಾ, ನಾನು ಓದಿದ ಕೂಡಲೇ ಲೈಕ್ ಮಾಡಿಯೇ ಮಾಡ್ತೇನೆ. ಇಲ್ಲಿ ನಿನ್ನೆ ನಾವು BC ರೋಡಲ್ಲಿ ಹೋಗುವಾಗ ಮಾರ್ಕೆಟಲ್ಲಿ ಸ್ಟ್ರಾಬೆರಿ ಇಟ್ಟಿದ್ದರು. ನಮ್ಮ ಸಿಯೋನಿಗೆ ಸ್ಟ್ರಾಬೆರಿ ಅಂತ ಹೇಳಿದರೆ ತುಂಬ ಇಷ್ಟ. ತಿನ್ನಲಿಕ್ಕೆ ಪರ್ಸ್ನಲಿ ಇಷ್ಟ ಅಂತ ಅಲ್ಲ, ಆದರೆ ಟಿ ವಿಯಲ್ಲಿ ನೋಡುವಾಗ ಈ ಬೆರೀಸ್ ಸ್ಟ್ರಾಬೆರಿ ಎಲ್ಲ ನಮಗೆ ಅಪರೂಪ ಅಲ್ಲ ನೋಡಲಿಕ್ಕೆ ಸಿಗೋದು. ಹಾಗೆ ಅಲ್ಲಿ ಸಿಕ್ತು ಅಂತ ಹೇಳಿ ಹಸ್ಬೆಂಡ್ ತಗೊಂಡು ಬಂದಿದ್ದರು. ಮೇಲೆ ಮಾತ್ರ 4 ದೊಡ್ಡದು, ಅಡಿಯಲ್ಲಿ ಎಲ್ಲ ಚಿಕ್ಕ ಚಿಕ್ಕದು. ಕೆಲವುದು ಸಣ್ಣ ದ್ರಾಕ್ಷಿಯಷ್ಟು ದೊಡ್ಡದಿರಲಿಲ್ಲ. ಹಾಗೂ ಅದರಲ್ಲಿ ಒಂದು 0.5% ಹಾಳೆ ಇದ್ದಂಥದ್ದು, ಮತ್ತು ಕೆಳಗೆ ಸೊಪ್ಪು ಇದೇ ಇದ್ದಂಥದ್ದು. ಹಾಗೆ ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಏನಿದ್ರೂ ಒಂದು 50 ರೂಪೀಸ್ ಪ್ಲಸ್ ಇದ್ದೇ ಇರ್ತದೆ. ಎಷ್ಟು ಅಂತ ನನಗೆ ಕೂಡ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಹಾಗೆ ಸ್ವಲ್ಪ ಗ್ರೇಪ್ಸ್ ಎಲ್ಲ ತಗೊಂಡು ಬಂದಿದ್ದರು. ಗ್ರೇಪ್ಸ್ ಇದು ಸ್ವಲ್ಪ ಪರವಾಗಿಲ್ಲ, ಆದರೆ ಇದರಲ್ಲಿ ಬೀಜ ಇರೋದ್ರಿಂದ ಅವನು ಬೀಜ ಸಹ ತಿನ್ನೋದಿಲ್ಲ ಮತ್ತು ಅದರ ಸಿಪ್ಪೆ ಸಹ ತಿನ್ನೋದಿಲ್ಲ. ಹಾಗೆಯೇ ಹಿಂದೆ ತರ್ತಾನೆ, ಮಧ್ಯದ್ದು ಆ ಫ್ಲೆಶನ್ನು ಮಾತ್ರ ತಿಂದು. ಮತ್ತು ಗ್ರೀನ್ ಕಲರ್ ಸ್ವಲ್ಪ ಹುಳಿ ಜಾಸ್ತಿ ಇತ್ತು, ಹಾಗೆ ಅದನ್ನು ಕೂಡ ಅವನು ಫುಲ್ ತಿಂದಿರಲಿಲ್ಲ. ಓ ಏಲನ್ ಮಾತಾಡ್ತಾನೆ ಅಂತೆ. ಹಲೋ, ಹಾಯ್ ಮುನು, ಹಾಯ್ ಮುನು, ಮುನು ಹಾಯ್ ಮುನು. ನಾನು ಹೇಗೆ ಮೈಕನ್ನು ಬಾಯಿ ಹತ್ತಿರ ಹಿಡಿದು ವಾಯ್ಸ್ ಓವರ್ ಕೊಡ್ತೇನಲ್ಲ, ಹಾಗೆಯೇ ಅವನು ಬಾಯಿ ಹತ್ತಿರ ಇಟ್ಕೊಳ್ಳುವಂಥದ್ದು. ಹಾಗೆ ಹಿಡ್ಕೊಂಡೆ ಒಂದರದ್ದು ಮೇಲಿದ್ದು ಸ್ಪಂಜನ್ನು ಅರ್ಧ ತಿಂದುಬಿಟ್ಟು ಅದಕ್ಕೆ ಅವನ ಎಂಜಲೆಲ್ಲ ಹಾಕಿ, ಆನಂತರ ನಾನು ಅದನ್ನು ಮೆಲ್ಲ ಬಾಯಿಯಿಂದ ವ್ಯಾಕ್ಯೂಮ್ ಮಾಡಿ ಆ ಎಂಜಲನ್ನೆಲ್ಲ ತೆಗೆದು ಬಿಸಿಲಲ್ಲಿ ಒಣಗಿಸಿ ಈಗ ಸ್ವಲ್ಪ ರೆಡಿ ಮಾಡಿ ತಗೊಂಡಿದ್ದೇನೆ. ಹಾಗೆಯೇ ಮಾಡಿ ನಂದು ಕಳೆದ ಒಂದು ಮೈಕಿತ್ತು, ಅದು ಹಳೆಯದು, ಅದನ್ನು ಕೂಡ ಹಾಳು ಮಾಡಿದ್ದ ಅವನು. ಅವನೀಗ ಮಮ್ಮ ಡಾಡಾ ಅಂತ ಹೇಳಿ ಕರೀತಾನೆ. ಒಂದು ದೊಡ್ಡ ಡೆವಲಪ್ಮೆಂಟ್ ಅದೇ ಇವಾಗ. ಮತ್ತು ಏನಾದರೂ ಒಂದು ಹೇಳಿದರೆ ರಿಪೀಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಅದನ್ನೇ. ಹಾಗೆ ಈಗ ಏನಾದರೂ ಹೀಗೆ ಮಾತಾಡ್ತಾ ಇದ್ದರೆ ಅವನ ಲ್ಯಾಂಗ್ವೇಜಲ್ಲಿ ಏನಾದರೂ ಒಂದು ಹೇಳ್ತಾನೆ. ಈಗ ಫೋನೆಲ್ಲ ಬಂದರೆ, ಯಾರ್ದು ಫೋನ್ ಬಂದರೂ ಅವನಿಗೆ ಟೆನ್ಷನ್ ಆಗೋದು. ರಿಸೀವ್ ಮಾಡಲಿಲ್ಲ ಅಂದರೆ ಅವನಿಗೆ ಭಾರಿ ಟೆನ್ಷನ್. ರಿಸೀವ್ ಮಾಡಿದರೆ ಅವನೇ ಮಾತಾಡುವಂಥದ್ದು. ಹಾಗೆ ನಾನೀಗ ನನ್ನ ತಾಯಿ ಮನೆಗೆ ಸಹ ಕಾಲ್ ಮಾಡೋದಿಲ್ಲ, ಯಾಕೆಂದರೆ ಕಾಲ್ ಮಾಡಿದರೆ ಯಾವಾಗಲೂ ಅವನ ಹತ್ತಿರನೇ ಇರಬೇಕು ನಾವು. ಅವ್ನು ಮಲಗಿದಾಗ ಮಾತ್ರ ನಮಗೆ ಪುರ್ಸೋದು ಸಿಗುವಂಥದ್ದು ಮಾತಾಡಲಿಕ್ಕೆ. ಹತ್ತಿರದಲ್ಲಿರುವಾಗ ಮಾತಾಡಿದರೆ ಅವನು ಕೊಡೋದೇ ಇಲ್ಲ, ಫೋನ್ ತೊಗೊಂಡು ಸೀದಾ ಹೋಗ್ತಾನೆ ಅವನ ಭಾಷೆಯಲ್ಲಿ ಅವನೇ ಮಾತಾಡ್ತಾ ಇರ್ತಾನೆ. ಆಚೆಯಿಂದ ಮಾತಾಡೋರಿಗೆ ಸಹ ಪುರ್ಸೋತು ಬೇಕು, ಈಚೆಯಿಂದ ಸಹ ನೋಡ್ತಾ ಇರಬೇಕಿಲ್ಲ. ಆದರೆ ಯಾವಾಗ ಕೋಪ ಬಂದು ಕೇಳದೇ ಇದ್ದರೆ ಅಥವಾ ಏನಾದರೂ ಆದರೆ, ಮತ್ತು ಅದು ಡಯಲ್ ಮಾಡುವಾಗ ಒಂದು ನಂಬರ್ ಕಾಣ್ತದಲ್ಲ, ಆ ನಂಬರಿದ್ದು ಇದು ಕಾಣಲಿಲ್ಲ ಆದರೆ ಡಿಸ್ಪ್ಲೇಯಲ್ಲಿ ಅವನಿಗೆ ಕೋಪ ಬರ್ತದೆ. ಮತ್ತು ಮೊಬೈಲಲ್ಲಿ ಆದರೂ ತೆಗೆದು ಹೊಡೆದಾಕಿದರೆ ಅದು ಸಹ ಹೋಯಿತು. ಹಾಗೆ ಅವನನ್ನು ನೋಡ್ತಾನೆ ಇರಬೇಕು. ಅದಕ್ಕೆ ನಾನೀಗ ಒಂದು ಕೆಲಸ ಮಾಡಿದ್ದೇನೆ, ಕಾಲೇ ಮಾಡೋದಿಲ್ಲ. ಹಾಗೇನಾದ್ರು ಅರ್ಜೆಂಟ್ ಇದ್ದರೆ ವಾಯ್ಸ್ ಮೆಸೇಜ್ ಹಾಕೋದು, ಇಲ್ಲಾದರೆ ಹೀಗೆ ಟೆಕ್ಸ್ಟ್ ಮಾಡಿದರೆ ಆಯ್ತಲ್ಲ ವಾಟ್ಸಪ್ಪಲ್ಲಿ, ಹಾಗೆ ಮಾಡುವಂಥದ್ದು. ನಾನು ಯಾರಿಗೂ ಕಾಲ್ ಮಾಡೋದಿಲ್ಲ ಈಗ. ಮುಂಚೆ ಸಹ ಯಾರಿಗೂ ಹಾಗೆ ಕಾಲ್ ಮಾಡ್ತಾ ಇರಲಿಲ್ಲ. ನನಗೆ ಕಾಲೆಲ್ಲ ಬರುವಂಥದ್ದು ಅಪರೂಪ ಬಂದರೆ ಹೀಗೆ ಡೆಲಿವರಿ ಏನಾದರೂ ಇದ್ದರೆ ಅವ್ರದ್ದು ಅಥವಾ ನನ್ನ ಮಮ್ಮಿದು ಹಾಗೆ ಕಾಲ್ ಬರ್ತಾಯಿದೆ. ಈಗ ಅದು ಸಹ ಇಲ್ಲ, ಯಾರಿಗೂ ನಾನು ಕಾಲ್ ಮಾಡಲಿಕ್ಕೆ ಹೋಗೋದಿಲ್ಲ. ಮಾತಾಡಲಿಕ್ಕೆ ಬಿಡದೇ ಇದ್ದರೆ ಏನು ಮಾಡೋದಲ್ವ. ಹಾಗೆ ನಾನಿಲ್ಲಿ ಬೆಳಿಗ್ಗೆಯ ಬ್ರೇಕ್ಫಾಸ್ಟನ್ನು ಮಾಡ್ತಾ ಇದ್ದೇನೆ. ಅದಕ್ಕೆ ಕಾಫಿಯನ್ನು ರೆಡಿ ಮಾಡ್ಕೊಂಡಿದ್ದೇನೆ. ನಾನು ಮೊನ್ನೆ ಕೂಡ ತೋರಿಸಿದ್ದೆ ನಾನು ಹೇಗೆ ಕಾಫಿ ಮಾಡ್ತೇನೆ ಅಂತ ಹೇಳಿ. ಒಂದು ದೊಡ್ಡ ಕಪ್ಪಷ್ಟು ಕಾಫಿ ನಾನು ಕುಡಿತೇನೆ ಬೆಳಿಗ್ಗೆನೇ. ಕಾಫಿ ಒಳ್ಳೆಯದಲ್ಲ ಆಯಿತಾ, ನಾನಂತೂ ರೆಕಮೆಂಡ್ ಮಾಡೋದಿಲ್ಲ. ನಾನು ಕುಡಿತೇನೆ ಅಂತ ಹೇಳಿ ತೋರಿಸಿದಷ್ಟೇ. ಯಾರು ಕೂಡ ನನ್ನ ಹಾಗೆ ಕುಡಿಲಿಕ್ಕೆ ಹೋಗಬೇಡಿ. ಬೆಳಿಗ್ಗೆ ಎದ್ದು ಹರ್ಬಲ್ ಟೀಯಾ ಅಥವಾ ನೀರ ಏನಾದರೂ ಮಾಡಿ ಕುಡೀರಿ, ಡಿಟಾಕ್ಸ್ ಡ್ರಿಂಕ್ಸ್ ಎಲ್ಲ. ನನ್ನ ಹಾಗೆ ಮಾಡಬೇಡಿ ಆಯಿತಾ. ಇವತ್ತು ತುಂಬ ಚಳಿ ಇತ್ತು. ಹಾಗೆ ಬೇಬಿ ಮತ್ತು ಡೇಲನ್ ಇಬ್ಬರು ಕೂಡ ಒಂದೇ ಬೆಡ್ಡಲ್ಲಿದ್ದರು. ಹಾಗೆ ಹಸ್ಬೆಂಡ್ ಡೇಲನನ್ನು ತಂದು ಇಲ್ಲಿ ಸೋಫಾ ಮೇಲೆ ಮಲಗಿಸಿದ್ದಾರೆ. ಯಾಕೆಂದರೆ ಅವನಿಗೆ ಯಾವಾಗ ಎಚ್ಚರ ಆಗ್ತದೆ, ಯಾವಾಗ ಮಗುವಿನ ಮೈ ಮೇಲೆ ಮಲಗ್ತಾನೆ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಮಗುವನ್ನು ಮುಟ್ಟಿದರೆ ಅವನು ಜೋರು ಕೂಗ್ತಾನೆ, ಅವನು ಸ್ವಲ್ಪ ಮುಟ್ಟಿದರೆ ಅವನಿಗೆ ಎಚ್ಚರಿಕೆ ಆಗ್ತದೆ. ಹಾಗೆ ಡೇಲನನ್ನೇ ಕರ್ಕೊಂಡು ಬಂದು ಇಲ್ಲಿಟ್ಟಿದ್ದಾರೆ. ನಮ್ಮ ಕಾಂಪೌಂಡ್ ಮೇಲೆ 5 ಪಿಕಾಕ್ಸ್ ಇತ್ತು. ನಾನು ವಿಡಿಯೋ ಶೂಟ್ ಮಾಡೋದ್ರೊಳಗೆ 2 ಹಾರಿ ಹೋಯಿತು, 3 ಇತ್ತು ಲೈನಲ್ಲಿ ನಿಂತ್ಕೊಂಡಿತ್ತು. ಅಂದರೆ ಬೆಳಿಗ್ಗೆದು ಬಿಸಿಲಿಗೆ ಅಂತ ಹೇಳಿ, ಚಳಿ ಅಲ್ವ ಈಗ, ಹಾಗೆ ಬೆಳಿಗ್ಗೆದು ಬಿಸಿಲಿಗೆ ನಿಂತ್ಕೊಂಡಿತ್ತು.
ಹಸ್ಬೆಂಡ್ ಒಂದು ಟವಲನ್ನು ತಂದು ಹಾಕಿದ್ರು. ಅದು ಆ್ಯಕ್ಚುಲಿ ಮಗುವಿದ್ದು ಟವಲ್. ನಾವು ನಿನ್ನೆ ಹೊರಗೆ ಹೋಗಿದ್ವಿ ಅಲ್ಲ, ಆಗ ಯೂಸ್ ಮಾಡಿದ್ದೆ ನಾನು. ಒಮ್ಮೆನೇ ಯೂಸ್ ಮಾಡಿದಷ್ಟೇ. ಅದರಲ್ಲಿ ಏನೂ ಒರೆಸಲಿಲ್ಲ, ಅವನೇನು ಸ್ಪಿಟ್ ಔಟ್ ಏನೂ ಮಾಡಲಿಲ್ಲ. ಬಟ್ ಅದು ಸ್ವಲ್ಪ ಏನಾದರೂ ಹಾಲಿದ್ದು ತಾಗಿದ್ದೇನೋ ಗೊತ್ತಿಲ್ಲ, ಒಂದು ಸೈಡಲ್ಲಿ ಫುಲ್ ಇರುವೆ ಬಂದಿತ್ತು. ಹಾಗೆ ನಾನು ಆ ಬೆಡ್ಶೀಟನ್ನು ಚೇಂಜ್ ಮಾಡಿ ಇನ್ನೊಂದನ್ನು ಹಾಕಿದ್ದೇನೆ. ಮಗುವಿದ್ದು ಬೆಡ್ಡಿಗೆ, ಮಗುವಿದ್ದು ಥಿಂಗ್ಸಿಗೆಲ್ಲ ಚಿಕ್ಕ ಚಿಕ್ಕ ಇರುವೆಗಳು ಬರೋದು ಜಾಸ್ತಿ. ಆ ಒಂದು ಹಾಲಿನ ಸ್ಮೆಲ್ ಇರ್ತದೆ, ಮತ್ತು ಹಾಲಿದೇನಾದರೂ ಇದ್ದರೆ ಉಂಟಲ್ಲ ಅದಕ್ಕೆ ಬೇಗ ಬರುವಂಥದ್ದು. ನಿನ್ನೆ ರಾತ್ರಿ ನಾವು ಬರುವಾಗ ಒಂದು 10:30 ಎಲ್ಲ ಆಗಿದೆ. 10:30ಗೆ ನಾನು ಒಳಗೆ ಹೋಗುವಾಗ ಅಂದರೆ ನಾಳೆ ಎಕ್ಸಾಮ್ ಎಲ್ಲ ಉಂಟಲ್ಲ ಅಂತ ಹೇಳಿ ಸಿಯಾನಿದು ಬ್ಯಾಗನ್ನು ರೆಡಿ ಮಾಡಿ ಯೂನಿಫಾರ್ಮನ್ನು ಕೂಡ ಇಲ್ಲಿಯೇ ಮಡಚಿ ಸೋಫಾ ಮೇಲೆ ಇಟ್ಟು ಹೋಗಿದ್ದೆ. ಆಗ ಹೋಗುವಾಗ ನನಗೆ ಒಮ್ಮೆ ತಲೆಗೆ ಹೋಯಿತು, ಎಲ್ಲಿಯಾದರೂ ರಾತ್ರಿ ಬೆಕ್ಕು ಬಂದೇನಾದರೂ ಈ ಬಟ್ಟೆ ಮೇಲೆ ಮಲಗಿದ್ರೆ ಅಂತ ಹೇಳಿ. ಆದರೆ ರಾತ್ರಿ ಬೆಕ್ಕು ಬಂದವನ ಬ್ಯಾಗ್ ಮೇಲೆ ಸುಸು ಮಾಡಿ ಹೋಗಿದೆ. ಸ್ಮೆಲ್ ಬರ್ತಾಯಿತ್ತು, ಬೆಳಿಗ್ಗೆ ಸ್ಟ್ರಾಂಗ್ ಸ್ಮೆಲ್ ಬರ್ತಾಯಿತ್ತು. ಹಾಗೆ ನನ್ನನ್ನು PUC ಡಿಗ್ರಿಯಲ್ಲಿ ನಾನು ಯೂಸ್ ಮಾಡಿದ ಬ್ಯಾಗ್, PU ಅಲ್ಲಿ ಕೂಡ ಯೂಸ್ ಮಾಡಿದ್ದೇನೆ ನಾನು ಆ ಬ್ಯಾಗ್. ನನ್ನ ಅಣ್ಣ ಸೌದಿಯಲ್ಲಿರುವಾಗ ಅಲ್ಲಿಂದ ಬರುವಾಗ ತಗೊಂಡು ಬಂದಂಥದ್ದು. ನನ್ನ ಅಣ್ಣ ಮೊದಲು ಸೌದಿಯಲ್ಲಿದ್ದ, ಆಗ ಅವನು ಊರಿಗೆ ಬರುವಾಗ ತಂದಂಥ ಬ್ಯಾಗ್ ಅದು. ಈಗಲೂ ಕೂಡ ಇದೆ, ಟಿಂಬರ್ಲ್ಯಾಂಡಿದು ನನ್ನ ಹತ್ರ ಇದೆ. ನಾನು ಈಗಲೂ ಯೂಸ್ ಮಾಡ್ತೇನೆ ಅದನ್ನು. ಅದೇ ಬ್ಯಾಗಲ್ಲಿ ಇವನಿಗೆ ಬುಕ್ಕನ್ನು ಹಾಕಿ ಕಳಿಸ್ತಾ ಇದ್ದೇನೆ. ಅವನಿಗಂತೂ ತುಂಬ ಖುಷಿ. ಎಕ್ಸಾಮ್ ಉಂಟು ಇವತ್ತು. ನನಗೆ ಅವನಿಗೆ ಎಕ್ಸಾಮಲ್ಲಿ ಬರಿತಾನೆ ಇಲ್ಲ ಅಂತೇಳಿ ನನಗೆ ಟೆನ್ಷನ್. ಆದರೆ ಅವನಿಗೆ ಈ ಬ್ಯಾಗ್ ತಗೊಂಡು ಹೋಗೋದು ಅಂತ ಹೇಳಿ ಖುಷಿ. ಹೇಗೋ ಒಂದು ಶಾಲೆಗೆ ಹೋದರೆ ಆಯಿತು ಅಂತ ಹೇಳಿ ಇವತ್ತು ತುಂಬ ಖುಷಿಯಲ್ಲಿ ಹೊರಟಿದ್ದಾನೆ. ಆದರೆ ನನಗೆ ಬೆಕ್ಕಿದೆ ಕೋಪ ಬರುವಂಥದ್ದು. ಮೊನ್ನೆ ಒಂದು ಸ್ನ್ಯಾಕ್ಸ್ ತಂದಿಟ್ಟಂಥ ಪ್ಲಾಸ್ಟಿಕ್ ಇತ್ತು, ಅದನ್ನು ಓಪನ್ ಮಾಡಲಿಕ್ಕೆ ನೋಡಿದೆ, ಬೆಕ್ಕು ಕಚ್ಚಿ ಆಗಲಿಲ್ಲ. ಅದರ ಮೇಲೇ ಸುಸು ಮಾಡಿ ಹೋಗಿದೆ. ಅದೊಂದು ಗಂಡು ಬೆಕ್ಕು, ತುಂಬ ಗಲೀಜಾಗಬೇಕು. ಈಗ ಸ್ವಲ್ಪ ದಿನದಿಂದ ಕಾಣ್ತಾ ಇಲ್ಲ, ಏನಾಯಿತು ಗೊತ್ತಿಲ್ಲ. ಆದರೆ ತುಂಬ ಉಪದ್ರ ಬೆಕ್ಕಿದು. ನಾನು ಎಣಿಸಿದೆ ಎಲ್ಲಿಯಾದರೂ ಬಂದು ಮಲಗಿದ್ರೆ ಅಂತ ಹೇಳಿ. ಕಿಟಕಿ ಅಂತ ಕ್ಲೋಸ್ ಮಾಡುವಂಥದ್ದು. ಬೆಡ್ರೂಮಿದೆಲ್ಲ ಕಿಟಕಿ ಓಪನ್ ಇಡಲಿಲ್ಲ ಆದರೆ ನಿದ್ದೆನೇ ಬರೋದಿಲ್ಲ, ಅಷ್ಟು ಸೆಕೆ ಉಂಟು ರಾತ್ರಿ. ನಾವು 2 ಫ್ಯಾನ್ ಇಟ್ಕೊಂಡು ಮಲಗುವಂಥದ್ದು. ಆದರೆ ಈ ರೀತಿ ಬಂದು ಉಪದ್ರ ಮಾಡ್ತಾ ಅಂತ ಹೇಳಿ ಅಂದ್ಕೊಳ್ಳೇ ಇಲ್ಲ ನಾನು. ಇವಾಗ ಸ್ಕೂಲ್ ಬಸ್ ಕೂಡ ಬಂದಿದೆ. ಇವತ್ತು ಅವನಿಗೆ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಎಕ್ಸಾಮ್ ಇರುವಂಥದ್ದು. ಸ್ವಲ್ಪ ದಿನದಿಂದ ಹನಿದು ತುಂಬ ಆರ್ಡರ್ಸ್ ಬರ್ತಾ ಇರೋದ್ರಿಂದ ನಾನು ಅದರಲ್ಲೇ ಬ್ಯುಸಿ ಆಗಿದ್ದೆ. ಹಾಗೆ ನನಗೆ ಎಡಿಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ನಾನಂದರೆ ವೀಡಿಯೋ ಶೂಟ್ ಮಾಡೋದಾಗಿದ್ರೂ ಎಡಿಟ್ ಮಾಡೋದಾಗಿದ್ರೂ ಇಂಟರ್ನೆಟನ್ನು ಆಫ್ ಮಾಡಿ ಇಟ್ಟು ಆಮೇಲೆ ಫ್ಲೈಟ್ ಮೋಡಿಗೆ ಹಾಕಿ ಎಡಿಟಿಂಗ್ ಅಂಥದ್ದೆಲ್ಲ ಮಾಡುವಂಥದ್ದು. ಶೂಟ್ ಮಾಡುವಾಗ ಸಹ ಎಡಿಟಿಂಗ್ ಮಾಡುವಾಗ ಎಲ್ಲ ಆ ರೀತಿಯಲ್ಲೇ ಮಾಡುವಂಥದ್ದು. ಆದರೆ ಇವಾಗ ಹನಿದು ಆರ್ಡರ್ಸ್ ನನ್ನದೇ ಫೋನಿಗೆ ಬರ್ತಾ ಇರೋದ್ರಿಂದ ನನಗೆ ಎನಿ ಟೈಮು ಓಪನ್ ಇರಬೇಕಾಗಿ ಬರ್ತದೆ. ಹಾಗೆ ನಾನು ಮೆಸೇಜ್ ಬಂದ ಕೂಡಲೇ ಆದಷ್ಟು ಬೇಗ ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಕೆಲವರಂತೂ ಸುಮ್ಮನೆ ಹಾಯ್ ಹಾಕುವಂಥದ್ದು. ಹೈಯೆಸ್ಟ್ ಮೆಸೇಜಸ್ ಹಾಗೇ ಈಗ ಒಂದು 50 ಮೆಸೇಜಸ್ ಬಂದರೆ ಅದರಲ್ಲಿ ಒಂದು 20-25 ಅಷ್ಟು ಮೆಸೇಜಸ್ ಉಂಟಲ್ಲ, ಖಾಲಿ ಹಾಯ್ ಅಂತ ಹಾಕುವಂಥದ್ದು. ಮತ್ತು ವಿಷಯ ಏನಂತ ಸಹ ಇಲ್ಲ, ಹನಿ ಬೇಕಂತ ಸಹ ಇಲ್ಲ, ಬೇಡ ಅಂತ ಸಹ ಇಲ್ಲ, ಏನಿಲ್ಲ, ಸುಮ್ಮನೆ ಹಾಯ್ ಅಂತ ಹಾಕುವಂಥದ್ದು. ಅದೇ ಒಂದು ರಿಪ್ಲೈ ಮಾಡೋದೊಂದು ದೊಡ್ಡ ಕೆಲಸ ಆಗ್ತದೆ. ಮತ್ತು ಕೆಲವರಿಗೆ ನಾನು ವೀಡಿಯೋ ಸರಿ ನೋಡೋದಿಲ್ಲ. ಕೆಲವರು ಎಷ್ಟರದ್ದು ಬಾಟಲ್ ಉಂಟು, ಎಷ್ಟಕ್ಕೆ ರೇಟ್ ಎಷ್ಟು ಎಲ್ಲ ಹೇಳಿದ್ದೇನೆ, ಆದರೆ ಸಹ ಪುನಃ ರಿಪೀಟೆಡಾಗಿ ಕೇಳ್ತಾ ಇರ್ತಾರೆ. ಹಾಗೆ ನನಗೆ ಆ ಕ್ವೆರೀಸನ್ನು ಆನ್ಸರ್ ಮಾಡೋದು ಅಂತ ದೊಡ್ಡ ಕೆಲಸ ಆಗಿದೆ. ಹಾಗೆ ವಿಡಿಯೋದಲ್ಲಿ ಸಹ ಹೇಳ್ತೇನೆ ನಾನು, ಡಿಸ್ಕ್ರಿಪ್ಷನಲ್ಲಿ ಹನಿ ಬೇಕಾದರೆ ಅಥವಾ ಲಂಚ್ ಬಾಕ್ಸಸ್ ಬೇಕಾದರೆ, ಬೆಂಟೋ ಲಂಚ್ ಬಾಕ್ಸಸ್ ನಾನು ನನ್ನ ಮಗನಿಗೆ ಕೊಡ್ತೇನಲ್ಲ ಅಂಥ ಲಂಚ್ ಬಾಕ್ಸಸ್ ಕೂಡ ಇದೆ. ಹಾಗೂ ನೈಫ್ ಕೂಡ ಇದೆ, ಒಳ್ಳೆ ಸ್ಟೇನ್ಲೆಸ್ ಸ್ಟೀಲ್ ಇದು ನೈಫ್. ಅದರದ್ದು ಕೂಡ ನಾನು ಪಿಕ್ಚರನ್ನು ಇಲ್ಲಿ ಎಲ್ಲಿಯಾದರೂ ಹಾಕ್ತೇನೆ. ಹಾಗೆ ನಂದು ಯಾವುದೆಲ್ಲ ಪ್ರಾಡಕ್ಟ್ಸ್ ಇದೆ ಅಂತೇಳಿ ನಿಮಗೆ ಇಲ್ಲಿ ಪಿಕ್ಚರಲ್ಲಿ ಕಾಣ್ಬೋದು. ಈ ರೀತಿಯ 3 ಸೆಟ್ ಆಫ್ ನೈಫ್ ಇದೆ. ಹಾಗೆಯೇ ಲಂಚ್ ಬಾಕ್ಸಸ್ ಇದೆ ಈ ರೀತಿ 3 ಗ್ರಿಡ್ ಇದು, ಅಂದರೆ 3 ಕಂಪಾರ್ಟ್ಮೆಂಟ್ ಅಂತ ಹೇಳ್ತೇವಲ್ಲ ಅದು. ಈ ರೀತಿಯ 3 ಕಂಪಾರ್ಟ್ಮೆಂಟ್ ಇದು. ಲೀಕ್ ಪ್ರೂಫ್ ಡಬ್ಬಾಸ್ ಮತ್ತು ಈ ರೀತಿ ಗೋಂದಿದೆ ಮತ್ತು 4 ಕಂಪಾರ್ಟ್ಮೆಂಟ್ ಇದು ಸಹ ಇದೆ, ಆಯಿತಾ. ಈಗ ಆಲ್ರೆಡಿ ಇದ್ದ ಸ್ಟಾಕ್ ಎಲ್ಲ ಖಾಲಿಯಾಗಿದೆ, ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ. ಇನ್ನು ಖಾಲಿ 1 ಪೀಸೇನೋ ಉಳಿದಿದೆ, ಅದು ಕೂಡ ಬುಕ್ ಮಾಡಿದ್ದಾರೆ ಒಬ್ಬರು. ಹಾಗೆ ನಿಮಗೆ ಯಾರಿಗಾದರೂ ಲಂಚ್ ಬಾಕ್ಸಸ್ ಎಲ್ಲ ಬೇಕಾದರೆ ಸೇಮ್ ವಾಟ್ಸಪ್ ನಂಬರಲ್ಲಿ ನಾನಿಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೇನಲ್ಲ ವಾಟ್ಸಪ್ ನಂಬರ್, ಅದಕ್ಕೆ ವಾಟ್ಸಪ್ ಮಾಡಿ ಅದರಲ್ಲಿ ನಿಮಗೆ ನನ್ನ DP ನೋಡ್ತೀರಲ್ಲ ಆ ರೀತಿಯಲ್ಲಿ ನೋಡುವಾಗ ನಿಮಗೆ ಅಲ್ಲಿ ಕ್ಯಾಟಲಾಗ್ ಅಂತ ಹೇಳಿ ಕಾಣ್ತದೆ. ಆ ಕ್ಯಾಟಲಾಗಲ್ಲಿ ಕೆಳಗೆ ಹೋದರೆ ನಿಮಗೆ ಯಾವುದೆಲ್ಲ ಪ್ರಾಡಕ್ಟ್ಸ್ ನಾವು ಸೇಲ್ ಮಾಡ್ತೇವೆ ಅಂತ ಹೇಳಿ ಅಲ್ಲಿ ತೋರಿಸ್ತದೆ. ಹಾಗೂ ನೀವು ಅದನ್ನು ಪ್ರೀ ಆರ್ಡರ್ ಮಾಡಿದರೆ ನಿಮ್ಮ ಹೆಸರು ಹೇಳಿ ಬೇಕು ಅಂತ ಹೇಳಿದರೆ ನಾನು ಬರೆದಿರ್ತೇನೆ. ಹಾಗೆ ಸ್ಟಾಕ್ ಬಂದ ನಂತರ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೇನೆ. ಆಗ ನೀವು
ಪೇಮೆಂಟನ್ನು ಮಾಡಿ ನಿಮ್ಮ ಅಡ್ರೆಸ್ ಕೊಟ್ಟರೆ ನಾನು ನಿಮಗೆ ನಿಮ್ಮ ಮನೆಗೇ ಕಳಿಸಿಕೊಡ್ತೇನೆ ಆಯಿತಾ. ಫ್ರೀ ಡೆಲಿವರಿ ಕೂಡ ಇರ್ತದೆ, ಡೆಲಿವರಿ ಚಾರ್ಜಸ್ ಎಲ್ಲ ಏನೂ ಕೂಡ ಇರೋದಿಲ್ಲ. ಹಾಗಾಗಿ ಯಾರಿಗಾದರೂ ಬೇಕಾದರೆ ಪ್ರೀ ಆರ್ಡರ್ ಮಾಡಿ, ಈಗ ಆಲ್ರೆಡಿ ಪ್ರೀ ಆರ್ಡರ್ಸ್ ತುಂಬ ಬರ್ತಾ ಇದೆ, ಹಾಗೆ ಪ್ರೀ ಆರ್ಡರ್ ಮಾಡಿ ಇಡಿ. ಇನ್ನೇನಿದ್ರು ಸ್ವಲ್ಪ ಟೈಮ್ ನಂತರ ಏಪ್ರಿಲ್ ಮೇ ರಜೆ ಆದ ಕೂಡಲೇ ಮಕ್ಕಳಿಗೆ ಸ್ಕೂಲ್ ಸಹ ಸ್ಟಾರ್ಟ್ ಆಗ್ತದೆ ಅಲ್ವಾ. ಹಾಗಾಗಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಯಾರಿಗಾದರೂ ಬೇಕಿದ್ದವರು ಪ್ರೀ ಆರ್ಡರ್ ಮಾಡಿ. ಜೇನು, ಕ್ಯಾಶ್ಯೂ ಎಲ್ಲದೂ ಕೂಡ ಇದೆ, ಅದೇ ಒಂದು ಕ್ಯಾಟಲಾಗಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಆಯಿತಾ. ಮಗು ಎದ್ದವನು ನೋಡಿ ಸುಮ್ಮನೆ ಆಟಾಡ್ತಾ ಇದ್ದ. ಹೀಗೆ ಅಪರೂಪಕ್ಕೆ ಹೀಗೆ ಸುಮ್ಮನೆ ಆಟಾಡುವಂಥದ್ದು ಇದ್ದರೆ ಹೆಚ್ಚಾಗಿ ಕಿರಿಕಿರಿ ಮಾಡುವಂಥದ್ದೇ ಜಾಸ್ತಿ. ಸುಮ್ಮನೆ ಆಟಾಡ್ತಾ ಇದ್ದಾನೆ, ಆದರೆ ಅವನಿಗೇನೋ ಮೂಡು ಒಳ್ಳೆದಿದೆ ಅಂತ ಹೇಳಿ. ಹೀಗೆ ಮಕ್ಕಳ ಹತ್ರ ಆಟಾಡ್ತಾ ಇರಲಿಕ್ಕೆ ಖುಷಿ ಆಗ್ತದೆ ಆಯಿತಾ. ಅಂದರೆ ಕಿರಿಕಿರಿ ಮಾಡುವಾಗಲ್ಲ, ಹೀಗೆ ಚೆಂದ ಖುಷಿಯಲ್ಲಿರುವಾಗ ಆಟಾಡಲಿಕ್ಕೆ ಚೆಂದ ಆಗ್ತದೆ. ಆದರೆ ನಮಗೆ ಅಷ್ಟೊಂದು ಟೈಮ್ ಇರೋದಿಲ್ಲ ಅಲ್ಲ. ಕೆಲವರಂತೂ ತುಂಬ ಲಕ್ಕಿ ಇರ್ತಾರೆ, ತಾಯಿ ಮನೆಯಲ್ಲೇ ಇರ್ತಾರೆ, ಏನು ಕೆಲಸ ಇರೋದಿಲ್ಲ, ಅಥವಾ ಕೆಲಸಕ್ಕೆ ಯಾರಾದರೂ ಜನ ಎಲ್ಲ ಇರ್ತಾರೆ. ಅಂಥವರಿಗೆಲ್ಲ ಎಷ್ಟು ಒಳ್ಳೆಯದಲ್ಲ, ಮಕ್ಕಳ ಜೊತೆ ಚೆಂದ ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಒಂದು ರಾತ್ರಿ ಮಲಗಿ ಎದ್ದೊಳುವಾಗ ಇಡೀ ರೂಮಲ್ಲಿ ಭೂಕಂಪ ಬಂದು ಹೋದ ರೀತಿಯಲ್ಲಿ ಇರ್ತದೆ. ಅದು ಹೇಗೋ ಗೊತ್ತಿಲ್ಲ, ನಾನು ಮಲಗಲಿಕ್ಕೆ ಮುಂಚೆ ಕೂಡ ಬಂದು ಬೆಡ್ಡನ್ನೆಲ್ಲ ಒಮ್ಮೆ ಕೊಡಕ್ಕಿ, ಅಂದರೆ ಈ ಮಕ್ಕಳು ಅದೇ ಕಾಲನ್ನು ಹೊರಗೆಲ್ಲ ಮೆಟ್ಟಿ ಬಂದು ಸೇಮ್ ಕಾಲು ತಗೊಂಡು ಬೆಡ್ ಮೇಲೆ ಕೂಡ ಹತ್ತುತ್ತಾರೆ. ಕೆಲವೊಮ್ಮೆ ನಾವು ಏನಿದ್ರು ಮಕ್ಕಳನ್ನು ಬ್ರಷ್ ಮಾಡಿಸಿ, ರಾತ್ರಿ ಇಬ್ಬರು ಕೂಡ ಮಕ್ಕಳು ಬ್ರಷ್ ಮಾಡ್ತಾರೆ, ಡಿಲನ್ ಮತ್ತು ಸಿಯೋನ ಬ್ರಷ್ ಮಾಡಿಸಿ ಮಲಗಿಸುವಾಗ ಕಾಲನ್ನು ವಾಶ್ ಮಾಡಿಸಿಯೇ ಮಲಗಿಸುವಂಥದ್ದು. ಎಷ್ಟು ಕ್ಲೀನ್ ಇದ್ದರು ಕೆಲವೊಮ್ಮೆ ಹಗಲಲ್ಲಿ ಹಾಗೆಯೇ ಬಂದು ಬೆಡ್ ಮೇಲೆ ಹತ್ತಿ ಬಿಡುವಂಥದ್ದು. ಮಕ್ಕಳದ್ದು ಕೆಲಸ ಉಂಟಲ್ಲ, ಒಂದು ಗಳಿಗೆ ಒಳಗೆ ಆಗಿ ಹೋಗ್ತದೆ. ಹಾಗೆ ಏನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಹಾಗೆ ಡಸ್ಟ್ ಎಲ್ಲ ಇರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡ್ತೇನೆ. ಕ್ಲೀನ್ ಮಾಡಿ ರೂಮನ್ನೆಲ್ಲ ಒಮ್ಮೆ ಸೆಟ್ ಮಾಡಿ ಮಲಗುವಂಥದ್ದು. ಆದರೆ ಸಹ ಬೆಳಿಗ್ಗೆ ಎದ್ದೊಳುವಾಗ ಒಂದು ದೊಡ್ಡ ಭೂಕಂಪ ಬಂದು ಹೋದ ರೀತಿಯಲ್ಲಿ ಇರ್ತದೆ ರೂಮ್. ಪುನಃ ಒಮ್ಮೆ ಸೆಟ್ ಮಾಡಬೇಕು. ಅಲ್ಲಿ ಮಾತ್ರ ಅಲ್ಲ, ಮನೆ ಸಹ ಹಾಗೇ ಎಲ್ಲ ಟಾಯ್ಸ್ ತುಂಬಿಸಿಟ್ರೆ ಸಹ ಏನೋ ಒಂದು ರೀತಿ ಬೆಳಿಗ್ಗೆ ಎದ್ದೊಳುವಾಗ ಎಲ್ಲ ಗಜಿಬಿಜಿ ಆದ ಹಾಗೆ ಕಾಣುವಂಥದ್ದು. ಹಾಗೆ ನಮ್ಮ ಡೇಲನ್ನು ಎದ್ದು ಸುಮ್ಮನೆ ಕೂತ್ಕೊಂಡಿದ್ದ, ಮಲಗಿದ್ದಲ್ಲ. ಹೀಗೆ ನೋಡುವಾಗ ಕೆಲವೊಮ್ಮೆ ಪಾಪ ಕಾಣ್ತದೆ. ಈಗ ಎದ್ದದಷ್ಟೇ ಅಲ್ಲ, ಹಾಗೆ ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಮಾಡ್ತಾನೆ ಅವನ ಕೆಲಸ. ಇಲ್ಲಿ ನಾನು ಅವನಿಗೆ ಕಡುಬನ್ನು ಕೊಟ್ಟಿದ್ದೇನೆ. ಕಡುಬು ಆ್ಯಕ್ಚುಲಿ ಇವತ್ತು ಅಂದರೆ ನೆನ್ನೆ ಮಾಡಿದ ಕಡುಬು ಉಂಟಲ್ಲ, ತುಂಬ ಟೇಸ್ಟಿಯಾಗಿತ್ತು. ನಾನು ಸ್ವಲ್ಪ ಅದಕ್ಕೆ ಸಕ್ಕರೆಯನ್ನು ಕೂಡ ಹಾಕಿದ್ದೆ. ಒಂದು ತೆಂಗಿನಕಾಯಿ, ಅದಾದ ನಂತರ ಅದರ ಒಂದು ಕಡ್ದ ಹಿಟ್ಟಿಗೆ ಉಂಟಲ್ಲ, ಅದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಸಕ್ಕರೆ, ಉಪ್ಪು ಎಲ್ಲ ಹಾಕಿ ಬ್ಯಾಲೆನ್ಸ್ ಮಾಡಿ ಆನಂತರ ಬಿಸಿ ಮಾಡಿ ಅದರ ನೀರು ಆರಿದ ನಂತರ ಕಡುಬನ್ನು ಮಾಡಿದಂಥದ್ದು. ತುಂಬ ಟೇಸ್ಟಿಯಾಗಿತ್ತು ಆಯಿತಾ. ಡಿಸ್ಟರ್ಬೆನ್ಸಿಗೆ ಸಾರಿ, ಅವಾಯ್ಡ್ ಮಾಡಲಿಕ್ಕೆ ಆಗೋದಿಲ್ಲ. ಅವನನ್ನು ಅವಾಯ್ಡ್ ಮಾಡಿದರೆ ಕೋಪ ಬರ್ತದೆ, ಬೊಬ್ಬೆ ಹಾಕ್ತಾನೆ. ಹಾಗೆ ಅವನು ಕೂಡ ಸೈಡಲ್ಲಿ ಇದ್ದಾನೆ. ಅವನು ಇವಾಗ ತಿಂದಾಗಿದೆ. ಅವನಿಗೆ ಕಡುಬು ಇಷ್ಟ, ಇಡ್ಲಿ ಇಷ್ಟ. ಹೀಗೆ ಅಂದರೆ ಸ್ವಲ್ಪ ಟೇಸ್ಟಿಯಾಗಿದ್ದರೆ. ಹಾಗೆ ಅಂತ ನೀವು ಅಂದ್ಕೊಳ್ಬೇಡಿ ಪ್ಲೇಟಲ್ಲಿ ಇದ್ದಿದ್ದು ಖಾಲಿ ಆಗಿತ್ತಂತ ಹೇಳಿ ಅದನ್ನು ತೆಗೆದು ಬಿಸಾಡಿದ್ದು ಉಂಟಲ್ಲ. ಟಿ ವಿದು ಸ್ಟ್ಯಾಂಡ್ ಹತ್ರ ಒಂದು ಈಚೆ ಒಂದು ಇನ್ವರ್ಟ್ರಿದು ಬಾಕ್ಸ್ ಉಂಟಲ್ಲ, ಅದರ ಅಡಿಯಲ್ಲಿತ್ತು. ನನಗೆ ಸಂಜೆ ಕ್ಲೀನ್ ಮಾಡುವಾಗ ಸಿಕ್ಕಿದ್ದು. ಹಾಗೆ ನಾನು ಸಹ ತಿಂದಿದ್ದಾನೆ ಅಂತಲೇ ಅಂದ್ಕೊಂಡೆ, ಆದರೆ ತಿಂದಿರಲಿಲ್ಲ. ಒಂದು ಕೈಯಲ್ಲಿತ್ತು, ಒಂದನ್ನು ತೆಗೆದು ಬಿಸಾಡಿದ್ದ, ಬಾಲ್ ರೀತಿಯಲ್ಲಿ ಅಲ್ಲ ಅದು. ಹಾಗೆ ನೆಕ್ಸ್ಟ್ ಫ್ರೂಟ್ಸ್ ಏನಾದರೂ ಕಾಣಿಸಿದರೆ ಅದು ಬೇಕು. ಹಾಗೆ ಫ್ರೂಟ್ ಆರೆಂಜ್ ಇತ್ತು, ಕೊಡೋದಿಲ್ಲ ಹೇಳಿದೆ ಬೆಳಿಗ್ಗೆನೇ ಬೇಡ ಅಂತ ಹೇಳಿ, ಸ್ವಲ್ಪ ಹೊತ್ತು ನಂತರ ಒಂದು 10ಗೆ ಕೊಡ್ತೇನೆ ಅಂತ. ಆದರೆ ಒಂದು ಗಾಡಿ ತಂದು ಅದನ್ನು ಕೌಚಿಟ್ಟು ಅದರ ಮೇಲೆ ಹತ್ತಿ ತೆಗೆದಿದ್ದಾನೆ ಫ್ರೂಟನ್ನು. ತುಂಬ ಅರ್ಜೆಂಟ್, ಸಿಪ್ಪೆ ತೆಗಿಲಿಕ್ಕೆ ಪುರ್ಸೋತಿಲ್ಲ ಅವನಿಗೆ. ಆರೆಂಜ್ ಎಲ್ಲ ಹೇಗೆ ತಿನ್ನೋದಂತ ಗೊತ್ತಿಲ್ಲ. ಹಾಗೆ ನಾನು ಅದರದ್ದು ಪ್ರತಿಯೊಂದು ಬೀಜವನ್ನು ಬಿಡಿಸಿ ಕೊಡುವಂಥದ್ದು. ಆದರೆ ಇವತ್ತು ಹಾಗೆಯೇ ಇಡೀ ತಗೊಂಡು ಹೋಗಿದ್ದಾನೆ. ಇವಾಗ ಬಿಕ್ಕರ್ನ ಕಟ್ಟೆದು ನೊವೆನ ಆಗ್ತಾ ಇರೋದ್ರಿಂದ ಡೈಲಿ ಮಾವನಿಗೆ ನೊವೆನ ಹಾಕಿ ಕೊಡುವಂಥದ್ದು. ಅತ್ತೆ ಇಲ್ಲ, ಅತ್ತೆ ಮಗಳ ಮನೆಗೆ ಹೋಗಿದ್ದಾರೆ. ಹಾಗೆ ಮಾವ, ನಾನು ಇಬ್ಬರು ಮಕ್ಕಳು ಮಾತ್ರ ಮನೆಯಲ್ಲಿ. ಈಗ ಇಲ್ಲಿ ಆರೆಂಜ್ ತಿನ್ನುವ ಸ್ಟೈಲ್ ನೋಡಿ, ಒಂದೊಂದು ಅದರದ್ದು ಇದನ್ನು ಹೋಲಾಗಿ ಹಾಗೆಯೇ 2 ಸಲ ಆಚೆ ಈಚೆ ಹಾಕಿ ನುಂಗಿ ಆಯಿತು ನೋಡಿ. ಅಷ್ಟು ದೊಡ್ಡ ಆರೆಂಜ್ ಇದನ್ನು ಕಚ್ಚಿನೇ ತಿಂತಾ ಇಲ್ಲ, ಬೇಗ ಆಗಲಿ ಅಂತ ಹೇಳಿ. ಮಕ್ಕಳು ಹಾಗೆಯೇ ಕಚ್ಚೋದು ಭಾರಿ ಕಡಿಮೆ ನೋಡಿ. ಒಂದ್ಸ ಬಾಯಿಗೆ ಹಾಕೋದು, ಆಚೆ ಈಚೆ ಮಾಡೋದು, ನುಂಗುದೆ. ಮತ್ತು ಅದರಲ್ಲಿರುವ ರಸ ಎಲ್ಲ ಹೊಟ್ಟೆಯಲ್ಲಿ ಪ್ಯಾಂಪರಲ್ಲಿ ಉಂಟು. ಹಾಗೆ ಮಧ್ಯಾಹ್ನ ಆಗುವಾಗ ಇವತ್ತು ಸಹ ಕರೆಂಟ್ ಇಲ್ಲ. ಕರೆಂಟ್ ಹೋಗುವಂಥದ್ದು ಈಗ ತುಂಬ ಕರೆಂಟ್ ತೆಗಿತಾರೆ, ತುಂಬ ಅಂದರೆ ತುಂಬ ಆಗಾಗ ತೆಗಿತಾನೆ ಇರ್ತಾರೆ. ಹಾಗೆ ಕರೆಂಟ್ ಹೋಗಿತ್ತು. ನಾನು ಮಧ್ಯಾಹ್ನಕ್ಕೆ ಈಗ ಸಿಯೋನನ್ನು ಕೂಡ ಇವತ್ತು ಮಧ್ಯಾಹ್ನ ಕರ್ಕೊಂಡು ಬರೋದು ಅಂತ ಹೇಳಿ, ಇವತ್ತು ಎಕ್ಸಾಮ್ ಇತ್ತಲ್ಲ, ಹಾಗೆ
ಮಧ್ಯಾಹ್ನ ಕರ್ಕೊಂಡು ಬರ್ತೇನೆ ಅಂತೇಳಿ ಹಸ್ಬೆಂಡ್ ಹೇಳಿದರು. ಹಾಗೆ ಮಧ್ಯಾಹ್ನಕ್ಕೆ ಸಿಯೋನ್ ಬರ್ತಾನೆ ಅಂತ ಹೇಳಿ ನಾನು ಸ್ವಲ್ಪ ಕಬಾಬನ್ನು ಕೂಡ ಫ್ರೈ ಮಾಡಲಿಕ್ಕೆ ಹಾಕಿದ್ದೆ. ಆದರೆ ಹಸ್ಬೆಂಡ್ ಮತ್ತು ನಮ್ಮ ಇನ್ನೂ ಕೂಡ ಎಕ್ಸ್ಟ್ರಾ ಜನ ಇದ್ದರು ಊಟಕ್ಕೆ. ಹಾಗೆ ನಾವೆಲ್ಲರೂ ಸೇರಿ ಊಟವನ್ನು ಮಾಡಿದ್ವಿ. ಇಲ್ಲಿ ಇವನು ಬಂದು ಹೀಗೆ ಕೈ ಹಿಡ್ಕೊಂಡು ಬಂದು ಮೇಲೆ ತೋರಿಸ್ತಾನೆ. ನೀರು ಹಸಿವಾಗ್ತಾಯಿದ್ರೆ ಪ್ಲೇಟಿಗೆ ಹೇಳ್ತಾನೆ, ಇಲ್ಲಾದರೆ ನೀರು ಬೇಕಾದರೆ ಲೋಟಕ್ಕೆ ತೋರಿಸ್ತಾನೆ. ಈಗ 2 ಸಲ, ಈಗ ಕಡುಬು ಬೇಕಿತ್ತು. ಬಾಯ್ ಬಾಯ್. ಇಲ್ಲಿ ಅನ್ನವನ್ನು ಬಸಿತಾ ಇದ್ದೇನೆ. ನಾನು ಬೆಳಿಗ್ಗೆನೇ ಅಕ್ಕಿ ಹಾಕಿ ಆ ಒಂದು ಚೈನಾ ಪಾಟ್ ಇದೆ ಅಲ್ವಾ, ಅದರಲ್ಲಿ ಇಟ್ಟು ಬಿಡುವಂಥದ್ದು. ಅದರಲ್ಲಿ ಅನ್ನ ಮಧ್ಯಾಹ್ನ ಆಗುವಾಗ ಕರೆಕ್ಟಾಗಿ ಬೆಂದಿರ್ತದೆ. ಈಗ ಬಸಿದ ಈ ಒಂದು ಗಂಜಿ ನೀರಿದೆ ಏನಿದೆ ಅದನ್ನು, ಅನ್ನದ ತಿಳಿಯನ್ನು ನಾಯಿದು ಅನ್ನ ಇಡ್ತೇವೆ ಅಲ್ವಾ ಬಾಯ್ಲ್ ಮಾಡಲಿಕ್ಕೆ, ಅದೇ ಪಾತ್ರೆಗೆ ಇಡುವಂಥದ್ದು. ಅದಕ್ಕೆ ಮತ್ತೆ ಅಕ್ಕಿಯನ್ನು ಹಾಕಿ ವೇಸ್ಟೇಜನ್ನು ಹಾಕಿ ಕುದಿಸಿ ನಾಯಿಗೆ ಅನ್ನ ಮಾಡುವಂಥದ್ದು. ಹಾಗೆ ಇಲ್ಲಿ ಬಂದ ನಂತರ ಶುರುವಾಗಿದೆ ಇವ್ರದ್ದು ಪೆಟ್ಟು. ಸಿಯೋನ್ ಒಂದು ಮುಟ್ಟಿದರೆ ಸಾಕು, ಸಿಯೋನಿಗೆ ಸರಿ ಬೀಳ್ತದೆ. ನಾಕ ಊಟ ಹಂಗ ತಕ ಉಪಾದಿ ಖರ್ಚನಾಕ. ನೋಡಲಿಕ್ಕೆ ಸಿಯೋನ್ ದೊಡ್ಡವನಾದರೂ ಉಂಟಲ್ಲ ಜೋರಿದೆ, ಇದು ಚಿಕ್ಕ ಬ್ಯಾಟ್ರಿ ಅಷ್ಟಿದ್ರೂ ಉಂಟಲ್ಲ ಇದು ತುಂಬ ಜೋರುಂಟು. ಎಲ್ಲರಿಗೆ ಮನೆಯಲ್ಲಿ ಎಲ್ರಿಗೂ ಇವನೇ ಜೋರು. ಹಾಗೆ ನಾನು ನಾಳೆಗೆ ಉದ್ದಿನ ದೋಸೆಗೆ ಅಂತ ಹೇಳಿ ಸ್ವಲ್ಪ ಅಕ್ಕಿ ಮತ್ತು ಉದ್ದಿನ ಬೇಳೆ ಎಲ್ಲದನ್ನು ನೆನೆಯಲಿಕ್ಕೆ ಹಾಕ್ತಾ ಇದ್ದೇನೆ. ಎಲ್ಲಿ ಹೋದರೂ ಎಲ್ಲಿ ಬಂದರೂ ತಾಯಂದ್ರಿಗೆ ಅಥವಾ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳಿಗೆ ಒಂದೇ ಟೆನ್ಷನ್, ನಾಳೆ ಬೆಳಿಗ್ಗೆ ತಿಂಡಿಗೆ ಏನು ಮಾಡೋದು ಅಂತ ಹೇಳಿ. ಕೆಲವೊಮ್ಮೆ ನಾನು ಏನು ಪ್ಲ್ಯಾನೇ ಮಾಡಿರೋದಿಲ್ಲ, ಆಗ ರಾತ್ರಿಯೆಲ್ಲ ನನಗೆ ಮಲಗೋವರೆಗೂ ಬೆಳಿಗ್ಗೆದು ಏನು ಮಾಡೋದು, ಇಷ್ಟು ಟೈಮ್ ಒಳಗೆ ಏನು ಮಾಡ್ಲಿಕ್ಕೆ ಆಗ್ಬೋದು, ನೆನ್ನೆದು ಸಾರು ಉಂಟಾ ಇಲ್ವಾ ಬ್ರೇಕ್ಫಾಸ್ಟಿಗೆ, ಅದೇ ಟೆನ್ಷನ್. ಒಂದೊಂದು ಟೈಮಲ್ಲಿ ಒಂದೊಂದು ಟೆನ್ಷನು. ಮುಂಚೆ ಹೋಮ್ವರ್ಕ್ ಆಗಿರಲಿಲ್ಲ ಆದರೆ ಅಯ್ಯೋ ಹೋಮ್ವರ್ಕ್ ಆಗಲಿಲ್ಲ, ಬೆಳಿಗ್ಗೆ ಬೇಗ ಹೋಗಬೇಕು. ನಾನು ಯಾವ ರೀತಿ ಅಂತ ಹೇಳಿದರೆ, ನನಗೆ ಈ ಲೆಕ್ಕಗಳೆಲ್ಲ ಹೋಮ್ವರ್ಕ್ ಕೊಟ್ಟರೆ ನನಗೆ ಮಾಡಲಿಕ್ಕೆ ಬರ್ತಿರ್ಲಿಲ್ಲ ಆಯಿತಾ. ಕ್ಲಾಸಲ್ಲಿ ಎಷ್ಟು ಕೇಳಿದರೆ ಸಹ ನನಗೆ ಅಷ್ಟು ತಲೆಗೆ ಹೋಗ್ತಾ ಇರಲಿಲ್ಲ. ನನಗೆ ಲೆಕ್ಕದ ಸಬ್ಜೆಕ್ಟು ತುಂಬ ಕಷ್ಟ. ಆದರೆ ಥಿಯರಿ ಎಲ್ಲ ನನಗೆ ಹಾಗೆ ನೀರು ಕುಡ್ದ ಹಾಗೆ ಅಂತ ಹೇಳ್ತಾರಲ್ಲ ಹಾಗೆ. ಥಿಯರಿ, ಹಿಸ್ಟ್ರಿ, ಸ್ಪೆಷಲಿ ಹಿಸ್ಟ್ರಿ ನನ್ನ ಫೇವ್ರೆಟ್ ಸಬ್ಜೆಕ್ಟ್. ಥಿಯರೀಸ್ ಎಲ್ಲ ನಾನು ಚೆಂದ ಮಾಡಿ ಬರಿತಾ ಇದ್ದೆ. ಆದರೆ ನನಗೆ ಈ ಅಕೌಂಟ್ಸ್ ಅದೆಲ್ಲ ಆಗ್ತಾನೇ ಇರಲಿಲ್ಲ, ಮ್ಯಾಥ್ಸ್ ಸ್ಟ್ಯಾಟ್ಸ್ ಅಂಥದ್ದೆಲ್ಲ ಆಗ್ತಾನೇ ಇರಲಿಲ್ಲ. ಹಾಗೆ ನಾನು ಸ್ವಲ್ಪ ಬೇಗ ಹೋಗಿ ಕ್ಲಾಸಲ್ಲಿ ಬೇರೆ ಯಾರು ಬರೆದಿರ್ತಾರೆ ನೋಡಿ ಫಸ್ಟ್ ಬೆಂಚ್ ಅವರೆಲ್ಲ, ಅವ್ರದ್ದು ಬುಕ್ಕನ್ನು ತಗೊಂಡು ಕಾಪಿ ಮಾಡ್ತಾಯಿದ್ದೆ. ಆನೆಸ್ಟಾಗಿ ಹೇಳಬೇಕಂದ್ರೆ ನನಗೆ ಹೋಮ್ವರ್ಕ್ ಎಲ್ಲ ಮಾಡೋದು ಅಂದ್ರೇ ಆಗ್ತಾ ಇರಲಿಲ್ಲ. ಸ್ವಲ್ಪ ಚಿಕನ್ ಇತ್ತು ಮಧ್ಯಾಹ್ನಕ್ಕೆ, ಸ್ವಲ್ಪ ಫ್ರೈ ಮಾಡಿದ್ದಲ್ಲ, ಅದರಲ್ಲೇ ಉಳಿದದೊಂದು 4 ಪೀಸ್ ಇತ್ತು. ಹಾಗೆ ಸಿಯೋನಿಗೆ ಫ್ರೈ ಮಾಡಿ ಕೊಡಲಿಕ್ಕೆ ಅಂತ ಲೆಗ್ ಪೀಸ್ ತಂದದ್ದು ಕೂಡ ಇತ್ತು. ಹಾಗೆ ನಾನು ಯೋಚನೆ ಮಾಡಿದೆ ಮಧ್ಯಾಹ್ನಕ್ಕೆ ಈಗ ಅನ್ನ ಸಹ ಇಲ್ಲ. ಅಂದರೆ ಮಧ್ಯಾಹ್ನ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಊಟಕ್ಕೆ ಜನ ಜಾಸ್ತಿ ಇರ್ತಾರೆ ಅಂತ. ಹಾಗೆ ಜನ ಜಾಸ್ತಿ ಇದ್ರಲ್ಲ, ಹಾಗೆ ಅನ್ನ ಸಹ ಕಡಿಮೆ ಇತ್ತು. ಇನ್ನು ವೈಟ್ ರೈಸ್ ಮಾಡಿ ಸಾರು ಮಾಡಲಿಕ್ಕೆ ನನಗೆ ಟೈಮ್ ಅಷ್ಟು ಸಾಕಾಗ್ತಾ ಇರಲಿಲ್ಲ. ಹಾಗೆ ನಾನು ಒಂದು ಕೆಲಸ ಮಾಡಿದೆ, ಬಿರಿಯಾನಿ ಮಾಡುವ ಅಂತ ಹೇಳಿ ಸಿಂಪಲ್ಲಾಗಿ ಅದಕ್ಕೆ 1-2 ಪೀಸು ಮಾಂಸವನ್ನು ಹಾಕಿ ಸ್ವಲ್ಪ ಮ್ಯಾರಿನೇಷನ್ ಎಲ್ಲ ಮಾಡಿ ಬಿರಿಯಾನಿಯನ್ನು ಮಾಡಿದೆ. ಆನೆಸ್ಟ್ಲಿ ನಾನಿದು ಫಸ್ಟ್ ಟೈಮ್ ಈ ರೀತಿಯಲ್ಲಿ ಬಿರಿಯಾನಿ ಟ್ರೈ ಮಾಡಿದ್ದು. ನನಗೆ ಈ ಬಿರಿಯಾನಿ ವೈಟ್ ರೈಸ್ ಎಲ್ಲ ಕುಕ್ ಮಾಡಲಿಕ್ಕೆ ಗೊತ್ತಿಲ್ಲ. ಸೋನಾ ಮಸೂರಿ ಒಂದು ಕುಕ್ಕರಲ್ಲಿ ಮಾಡಲಿಕ್ಕೆ ಗೊತ್ತು, ಮತ್ತು ಹೀಗೇ ಮಾಡಲಿಕ್ಕೆ ಗೊತ್ತಿಲ್ಲ. ಬಟ್ ನಾನೊಂದು ರೆಸಿಪಿಯನ್ನು ನೋಡಿ ಮಾಡಿದೆ, ತುಂಬ ಟೇಸ್ಟಿಯಾಗಿ ಬಂತು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಮನೆಯವ್ರ ಹತ್ರ ನಾನು ಕೇಳಲಿಲ್ಲ, ಮಾವ, ಹಸ್ಬೆಂಡ್, ಮಕ್ಕಳು ನಾವೇ ಇದ್ದಂಥದ್ದಲ್ವ. ನಾನು ಅವ್ರ ಹತ್ರ ಯಾರ ಹತ್ರನೂ ಕೇಳಲಿಲ್ಲ ಹೇಗಾಯಿತು ಅಂತ ಹೇಳಿ. ಪರ್ಸ್ನಲಿ ನನಗೆ ಇಷ್ಟ ಆಯಿತು, ಪರವಾಗಿಲ್ಲ ಅಂತ ಅನ್ನಿಸ್ತು. ಹಾಗೆ ನಾನು ಉಳಿದ ಚಿಕನ್ ಲೆಗ್ ಪೀಸಸನ್ನು ಸಿಯೋನಿಗೆ ಸ್ಕೂಲಿಗೆ ಕೊಡಲಿಕ್ಕೆ ಇನ್ನು ಈ ವಾರದಲ್ಲಿ ಬೇಕಲ್ಲ, ಹಾಗೆ ಮ್ಯಾರಿನೇಟ್ ಮಾಡಿ ಇಡುವ ಅಂತ ಹೇಳಿ ಮ್ಯಾರಿನೇಷನನ್ನು ರೆಡಿ ಮಾಡ್ತಾಯಿದ್ದೇನೆ. ಹೀಗೆ ಮ್ಯಾರಿನೇಟ್ ಮಾಡಿ ಬೇರೆ ಬೇರೆ ಜಿಪ್ಲಾಕ್ ಬ್ಯಾಗ್ಸಲ್ಲಿ ಹಾಕಿ ಒಂದೊಂದು ಪೀಸನ್ನು ಸಪ್ರೇಟಾಗಿ ನಾನು ಫ್ರೀಝರಲ್ಲಿ ಹಾಕುವಂಥದ್ದು. ಮತ್ತು ಹಿಂದಿನ ದಿನ ತೆಗೆದು ಫ್ರಿಜ್ಜಲ್ಲಿ ಇಟ್ಟು ಬೆಳಿಗ್ಗೆ ಏರ್ ಫ್ರೈರಲ್ಲಿ ಹಾಕಿ ಕೊಡುವಂಥದ್ದು. ಇಲ್ಲಿ ನಾನು ಹಗಲಲ್ಲಿ ಮಧ್ಯಾಹ್ನ ಹಸ್ಬೆಂಡ್ ಬಂದಿದ್ರಲ್ಲ ಆ ಟೈಮ್ನಲ್ಲಿ ಮಗುವನ್ನು ಹಸ್ಬೆಂಡ್ ಹತ್ರ ಕೊಟ್ಟು ಇಲ್ಲಿ ಬೂದಿ ಎಲ್ಲ ತೆಗೆದು, ನೆನ್ನೆದು ಬೂದಿ ಇರ್ತದೆ ಅಲ್ವ, ಎಂತ ಹೊತ್ತು ಇದ್ರದ್ದೆಲ್ಲ ಎಂತ ನನಗೆ ವರ್ಡೇ ಬರೋದಿಲ್ಲ, ಬೂದಿ ಇರ್ತದೆಲ್ಲ ಕೆಳಗೆದು, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೆ. ಹಾಗೆ ಸ್ವಲ್ಪ ಎಲ್ಲ ಈ ತೆಂಗಿನಕಾಯಿಯ ಚಿಪ್ಪನ್ನೆಲ್ಲ ಹಾಕಿ ಇಟ್ಟಿದ್ದೆ. ಇನ್ನೇನಿದ್ರು ರಾತ್ರಿ ಸಂಜೆ ಆಗುವಾಗ ಮಕ್ಕಳು ಬಿಡದೇ ಇದ್ದರೂ ಕೂಡ ಒಬ್ಬನನ್ನು ಕೈಯಲ್ಲೇ ಹಿಡ್ಕೊಂಡು ಬಂದಾದ್ರೂ ನನಗೆ ಬೆಂಕಿಯೊಂದು ಹಾಕಿ ಹೋಗ್ಬೋದು ಅಂತ ಹೇಳಿ ಹಾಗೆ ನಾನು ಎಲ್ಲ ರೆಡಿ ಮಾಡಿಟ್ಟಿದ್ದಕ್ಕೆ ಇವಾಗ ಬೇಗ ಬೆಂಕಿ ಕೂಡ ಆಗಿದೆ. ಡೀಸೆಲ್ ಹಾಕಿ ಬೆಂಕಿ ಮಾಡುವಂಥದ್ದು.
ಬೆಂಕಿ ಹೊತ್ತಿದೆ. ಇನ್ನು ತೊಳೆದು ಹಾಕಿದಂತಹ ಬಟ್ಟೆ ಏನಿದೆ ಇದನ್ನೆಲ್ಲ ತೆಗೆದು ಮಡಚಿ ಇಡಬೇಕು. ಇದರಲ್ಲಿ ಇವಾಗ ಅಂದರೆ ಇವತ್ತು ಮಿಷಿನಿಗೆ ಹಾಕಲಿಕ್ಕೆ ಸಹ ಕರೆಂಟ್ ಇರಲಿಲ್ಲ, ಹಾಗೆ ಮಿಷಿನಿಗೆ ಹಿಂಡಲಿಕ್ಕೆ ಹಾಕದೇ ಇರೋದ್ರಿಂದ ಹೆಚ್ಚು ಬಟ್ಟೆಗಳು ಒಣಗಲಿಲ್ಲ. ಕೆಲವುದು ಮಾತ್ರ ತೆಳು ತೆಳು ಇರುವಂಥದ್ದು ಮಕ್ಕಳ ಈ ರೀತಿಯ ಒಂದು ಬಟ್ಟೆಗಳಿರ್ತದೆ ಅಲ್ವಾ, ಈ ಬಟ್ಟೆಗಳು ಮಾತ್ರ ಸ್ವಾಡ್ಲಿಂಗ್ ಕ್ಲೋತ್ ಅಂಥದ್ದು ಮಾತ್ರ ಒಣಗಿರುವಂಥದ್ದು. ವೆರಿ ಫ್ಯೂ ಕ್ಲೋತ್ಸ್ ಮಾತ್ರ ಒಣಗಿತ್ತು, ಅದನ್ನು ಮಾತ್ರ ನಾನು ತೆಗೆದು ಒಳಗೆ ತಗೊಂಡು ಹೋಗಿದ್ದೇನೆ. ಇನ್ನು ಉಳಿದದನ್ನು ನಾಳೆ ತೆಗೆಯುವಂಥದ್ದು. ಡೈಲಿ ಸಂಜೆ 1 ಅಥವಾ 2 ರೌಂಡು ಮನೆಯನ್ನು ಒರೆಸಬೇಕಾಗಿಯೇ ಬರ್ತದೆ, ಕ್ಲೀನ್ ಮಾಡಲೇಬೇಕು. ಯಾಕಂದರೆ ಅಷ್ಟು ಧೂಳು ಇರ್ತದೆ. ನಮ್ಮದು ಮಾರ್ಗದ ಸೈಡಲ್ಲಿಯೇ ಇರುವ ಮನೆ ಆಗಿರೋದ್ರಿಂದ ಎಷ್ಟು ಧೂಳು ಬರ್ತದೆ ಅಂತಿಲ್ಲ. ಒಂದು ರಿಕ್ಷಾ ಹೋದರೆ ಸಾಕು ಎಷ್ಟು ಧೂಳು ಹಾರಿ ಬರ್ತದೆ. ನಮ್ಮ ಬಾಳೆ ಎಲ್ಲ ಉಂಟಲ್ಲ, ಕೆಂಪಾಗಿದೆ ಬಾಳೆ ಎಲೆ ಎಲ್ಲ. ಈಗ ಬಾಳೆ ಎಲೆ ಎಲ್ಲ ತೆಗೆದು ಯೂಸ್ ಮಾಡುವ ಹಾಗೆಯೇ ಇಲ್ಲ, ಅಷ್ಟು ಧೂಳು ಬಾಳೆ ಎಲೆ ಮೇಲೆಲ್ಲ. ಮನೆಗೆ ಕೂಡ ಹಾಗೆಯೇ ಧೂಳು ಬರ್ತಾನೆ ಇರ್ತದೆ. ಮತ್ತು ಇಂಟರ್ಲಾಕಿಗೆ ಬಂದು ಕೂರ್ತದೆ. ಈ ಮಕ್ಕಳು ಹೊರಗೆ ಒಳಗೆ ಓಡುವಾಗ ಮೆಟ್ಟಿಕೊಂಡೇ ಬರುವಂಥದ್ದು. ಈಗ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ನೋಡಿ, ಪುನಃ ಇಲ್ಲಿ ಹೊಡೆದಾಡ್ತಾ ಬಂದಿದ್ದಾರೆ. ಸೊ ಮಗುವನ್ನು ನಾನು ಮಾವನ ಹತ್ರ ಹಿಡ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಹೊತ್ತು ಕೊಟ್ಟು ತೊಟ್ಟಿಲನ್ನು ಹೊರಗೆ ಇಟ್ಟಿದ್ದೆ. ಹಾಗೆ ಮಾವ ಸ್ವಲ್ಪ ಹೊತ್ತು ತೂಗ್ತಾಯಿದ್ರು. ಇನ್ನು ಮಕ್ಕಳನ್ನ ಸ್ನಾನಕ್ಕೆ ಕರ್ಕೊಂಡು ಹೋಗಬೇಕು. ಇಷ್ಟೇ ಇವತ್ತಿನ ಸಿಂಪಲ್ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.